ದರ್ಶನ್ ಅವ್ರದ್ದು ಕಾಟೇರ ಮೂವಿ ಶೂಟಿಂಗ್ ಮಾಡಿದ್ರಲ್ಲ, ಕನಕಪುರ ಮುಖ್ಯ ರಸ್ತೆ, ಉದಯಪುರ ಗ್ರಾಮ. ಅಲ್ಲಿ ಆಂಜನೇಯಂಗೆ ವಿಶೇಷವಾಗಿ ಪೂಜೆ ಮಾಡಿ ಪ್ರಸಾದ ಹಂಚಿ ಭಜನೆ ಎಲ್ಲ ಮಾಡಿ ಅಭಿಮಾನಿಗಳು ದರ್ಶನ್ ಅವರು ಶೀಘ್ರ ಕಾನೂನಾತ್ಮಕವಾಗಿ ಹೊರಗೆ ಬರಲಿ ಅಂತ ಹೇಳಿ ಪ್ರಾರ್ಥನೆ ಸಲ್ಲಿಸಿರೋದು ಕಂಡು ಬರ್ತಾ ಇದೆ. ಆ ಫೋಟೋಸ್ ವೀಡಿಯೋಸ್ನ ನಮ್ಮ ಚಾನಲ್ಗೆ ಕಳಿಸ್ಕೊಟ್ಟಿದ್ರು. ಇನ್ನು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ಗಳಾಯಿತು ಅಂತ ಕೇಳಿದ್ರೆ, 17 ಆರೋಪಿಗಳಲ್ಲಿ ಪ್ರದೋಷ್ ಅಂತ ಇದ್ದಾರೆ. ಅವ್ರದ್ದು ಅಜ್ಜಿ ಇವತ್ತು ತೀರೋಗಿದ್ದಾರೆ. ಅವರಿಗೆ 97 ವರ್ಷ ಆಗಿತ್ತು. ಸೊ ತೀರೋಗಿದ್ದಾರೆ. ಸ್ವಲ್ಪ ದಿನದಿಂದೆ ರಘು ಆರೋಪಿಯವರ ತಾಯಿ ತೀರೋಗಿದ್ರು. ಒಂದೊಂದು ಕಡೆ ಒಂದೊಂದು ಥರ ಅವ್ರು ಏಜ್ ಹಾಕಿದ್ದಾರೆ. ಒಂದು ಕಡೆ 75 ವರ್ಷ, ಒಂದು ಕಡೆ 65 ವರ್ಷ, ಈ ರೀತಿ ಹಾಕಿದ್ದಾರೆ. ಅದಕ್ಕೂ ಹಿಂದೆ ಹೋದರೆ ಅನು ಅವ್ರ ತಂದೆ ತೀರೋಗಿದ್ರು. ಇನ್ನು ಅದಕ್ಕೂ ದಾಟಿ ಗಾಳಿ ಸುದ್ದಿ ಏನು ಓಡಾಡ್ತಾ ಇದೆ ಅಂದರೆ, ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಆರೋಪಿಗಳು ಒಬ್ರಿಗೊಬ್ರಿಗೆ ಸಾರಿ ಕೇಳ್ತಾ ಇದ್ದಾರೆ ಅಂತ. ಅಯ್ಯೋ ನಮ್ಮಿಂದ ಹಿಂಗಾಗೋಯ್ತು, ಅಯ್ಯೋ ನಮ್ಮಿಂದ ಹಿಂಗಾಯಿತು, ನಾವೇನೋ ಅಂದ್ಕೊಂಡ್ವಿ, ಇನ್ನೇನೋ ಆಯಿತು, ಈ ಥರ ಒಬ್ರಿಗೊಬ್ರು ಸಾರಿ ಕೇಳ್ತಾ ಇದ್ದಾರೆ ಅಂತ. ಅದು ಹೇಗೆ ಈ ವಿಚಾರಗಳು ಹೊರಗೆ ಬರ್ತಾವೋ, ಅವರೇ ಸಾರಿ ಕೇಳ್ತಾರೋ ಅಥವಾ ಹೊರಗಡೆ ಇರೋರೇ ಸಾರಿ ಕೇಳಿದ್ರು ಅಂತ ಹೇಳ್ತಾರೋ ನಿಜವಾಗ್ಲೂ ಅರ್ಥ ಆಗ್ತಾಯಿಲ್ಲ. ದರ್ಶನ್ ಅವ್ರದ್ದು ಈ ರೇಣುಕಾಸ್ವಾಮಿ ವಿಚಾರ ಅಂತೂ ನಿಜವಾಗ್ಲೂ ಸಿಕ್ಕಾಬಟ್ಟೆ ತಲೆನೋವು ಅಂತ ಅನಿಸುತ್ತೆ. ಫಸ್ಟ್ ಆಫ್ ಆಲ್ ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಿಲ್ಲ, ನೋಡಿರೋರು ಯಾರೂ ಇಲ್ಲ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಆ ಜೈಲಿಂದ ಸಿದ್ಧಾರೂಢ ಅನ್ನೋರು ಯಾರೋ ಹೊರಗೆ ಬಂದರು ಅಂದ್ಬಿಟ್ಟು ಎಲ್ಲ ಚಾನಲ್ ಅವರು ಇಂಟರ್ವ್ಯೂ ಮಾಡಿದ್ರು ಅವ್ರದ್ದು. ಆಮೇಲೆ ನೋಡಿದ್ರೆ ಅವ್ರು ಭೇಟಿನೇ ಮಾಡಿಲ್ಲ ಅಂತ ಅಲ್ಲಿರೋ ಜೈಲಾಧಿಕಾರಿ ಹೇಳ್ತಾರೆ. ಇವರು ನಾನು ಭೇಟಿ ಮಾಡಿದೆ, 10 ನಿಮಿಷ ಧ್ಯಾನ ಮಾಡಿಸ್ದೆ ದರ್ಶನ್ ಅವ್ರಿಗೆ ಅಂತ ಹೇಳ್ತಾರೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಇನ್ನು ದರ್ಶನ್ ಅವ್ರು ಯಾವಾಗ ಹೊರಗೆ ಬರ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಬ್ಬರು ನೆಕ್ಸ್ಟ್ ಮಂತ್ ಬರ್ತಾರೆ ಅಂತಾರೆ, ಇನ್ನು ಕೆಲವರು ಅದ್ರ ನೆಕ್ಸ್ಟ್ ಮಂತು ಅಂತಾರೆ, ಇನ್ನು ಕೆಲವರು ಅಕ್ಟೋಬರು ನವಂಬರು ಅಂತಾರೆ. ಅಯ್ಯೋ ಇವೆಲ್ಲದ್ರ ಮಧ್ಯೆ ಪೊಲೀಸವ್ರು ಇನ್ನೂ ಚಾರ್ಜ್ ಶೀಟೇ ಹಾಕಿಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ನೇ ಮಾಡ್ತಾರೋ ಏನೋ. ನಮ್ಮ ಚಾನಲಲ್ಲಿ ನ್ಯೂಸ್ಗಾಗಿ ತುಂಬ ಜನ ಕಾಯ್ತಾ ಇರ್ತಾರೆ. ಅವರಿಗೋಸ್ಕರ ಅಂತ ನಾನು ನ್ಯೂಸ್ ಮಾಡಿ ಹಾಕ್ತೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ನೋಡಿಬಿಡಿ, ನಿಮ್ಗೆ ಆಪ್ಷನ್ ಇದೆ. ಏನು ಇಷ್ಟನೋ ಅದನ್ನು ನೋಡ್ಕೊಳ್ಳಿ. ತಿರ್ಗಾ ನೀವೇ ಪೂರ್ತಿ ನೋಡ್ತೀರಾ, ತಿರ್ಗಾ ನಮಗೆ ಕ್ವಶನ್ ಮಾಡ್ತೀರಾ, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಸ್ಟೋರಿ ಮಾಡ್ಕೊಂಡು ಕೂತಿರ್ತೀರಾ ಅಂತ. ಸರಿ, ನನಗೆ ಕೆಲಸ ಇಲ್ಲ, ನಿಮಗೆ ಕೆಲಸ ಇದೆ ತಾನೇ, ನಿಮ್ಗೇನು ಕೆಲಸ ಇದೆ ಅದನ್ನು ಫಸ್ಟ್ ಮಾಡಿ. ನೀವು ಯಾಕೆ ನೋಡ್ತೀರಾ? ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಎನಿವೇ ಫ್ರೆಂಡ್ಸ್, ಇಷ್ಟ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬೈ, ಟೇಕ್ ಕೇರ್.